ಎರಡು ಕ್ಷೇತ್ರ 16 ಲೆಕ್ಕಾಚಾರ ಪ್ರತಿಷ್ಠೆಯ ಕದನ ಗೆಲ್ಲೋದ್ಯಾರು ಸವಾಲಿನ ಸಮರ ಹೇಗಿದೆ ಗ್ರೌಂಡ್ ರಿಪೋರ್ಟ್ ಬೈ ಎಲೆಕ್ಷನ್ ಸಮರ ಇದು ನ್ಯೂಸ್ 18 ಬಿಗ್ ಕವರೇಜ್ ಸ್ಟೋರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಖದರ್ ಜೋರಾಗಿದೆ ಅಭಿಮಾನಿಗಳ ಜಾತ್ರೆಯೊಂದಿಗೆ ಅಖಾಡಕ್ಕಿಳಿದಿದ್ದಾರೆ ಜಮೀರ್ ದಾವಣಗೆರೆಯಲ್ಲಿ ಇವತ್ತು ಜಮೀರ್ ಅಹಮದ್ ಖಾನ್ ಅವರ ಭರ್ಜರಿ ಪ್ರಚಾರ ನಡೆಯುತ್ತೆ ಮಲ್ಲಿಕಾರ್ಜುನ್ ಜೊತೆಗೂಡಿ ಪ್ರೆಸ್ ಮೀಟ್ ಅನ್ನು ನಡೆಸುತ್ತಿದ್ದಾರೆ ಒಗ್ಗಟ್ಟಿನ ಮಂತ್ರವನ್ನು ಪಠಿಸುತ್ತಿದ್ದಾರೆ ಸಮರ್ಥ ಮಲ್ಲಿಕಾರ್ಜುನ್ 100% ಗೆಲ್ತಾರೆ ಅಂತ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಜಮೀರ್ ಟಿಕೆಟ್ ಮನಸ್ತಾಪಗಳೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಎರಡೂ ಕಡೆಗೂ ಕೂಡ ನಾವು ಕ್ಯಾಂಪೇನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಇವತ್ತು ಕ್ಯಾಂಪೇನ್ ಮಾಡ್ತಾರೆ ನಾಳೆ ಬಾಗಲಕೋಟೆಗೂ ಕೂಡ ಹೋಗಿ ಜಮೀರ್ ಅಹಮದ್ ಖಾನ್ ಕ್ಯಾಂಪೇನ್ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ ನೋಡಿ ಭರ್ಜರಿ ರೋಡ್ ಶೋ ಒಂದಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪ್ರಚಾರಕ್ಕೆ ಜಮೀರ್ ಅಹಮದ್ ಖಾನ್ ಎಂಟ್ರಿ ಕೊಟ್ಟಿದ್ದಾರೆ ಈ ಟಿಕೆಟ್ನ ಗೊಂದಲ ಮನಸ್ತಾಪದ ನಂತರ ಕೇರಳದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಸ್ಟಾರ್ ಕ್ಯಾಂಪೇನ್ ಆಗಿ ಜಮೀರ್ ಅಲ್ಲಿ ಬ್ಯುಸಿ ಆಗಿದ್ರು ನಿನ್ನೆ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ರು ವೇಣುಗೋಪಾಲ್ ಮತ್ತೆ ಮಹದೇವಪ್ಪ ಎಲ್ಲರ ಜೊತೆ ಪರಮೇಶ್ವರ್ ಕೂಡಿ ಮೀಟಿಂಗ್ ಮಾಡಿ ಜಮೀರ್ನ ಕರೆಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತುರ್ತು ಬುಲಾವ್ ನೀಡಲಾಗಿತ್ತು ಹೀಗಾಗಿ ಇವತ್ತು ಕೇರಳದಿಂದ ನೇರವಾಗಿ ಹುಬ್ಬಳ್ಳಿಗೆ ಬಂದು ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತ ಪ್ರಚಾರ ಮಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನ ಮಾಡಿದ್ರು ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಕೇರಳದಲ್ಲಿದ್ದೆ 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ನಾನು ನಾಮಿನೇಷನ್ ಹಾಕಿದ್ದಿನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬರಬೇಕಾಗಿತ್ತು ನನ್ನ ಕ್ವಶನ್ ಇತ್ತು 3 ಕ್ವಶನ್ಸ್ ಇತ್ತು ಅಲ್ಲೇ ಮಾಧ್ಯಮದಲ್ಲಿ ವಿಧಾನಸೌಧದಲ್ಲಿ ಹೇಳಿದೆ ಮಾಧ್ಯಮದವ್ರಿಗೆ ನಾನು ಆಕ್ಚುಲ್ ಕ್ವಶನ್ ಇದ್ದಿದ್ದ ಕಾರಣಕ್ಕೆ ನಾನು ಹೋಗಕ್ಕೆ ಸಾಧ್ಯ ಆಗಿಲ್ಲ ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ ನಾನು ಸರ್ ಇದು 100 ಅವತ್ತು ಹೇಳಿದ್ದೀನಿ ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ 100 ಸಮರ್ಥ ಅವರು ಗೆಲ್ತಾರೆ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100 ಗೆಲ್ತಾರೆ ಚೆನ್ನಾಗಿ ನೋಡಿರ್ಬೋದು ರೆಸ್ಪಾನ್ಸ್ ನೋಡಿರ್ಬೋದು ಆಚೆ ನೋಡಿ ಜನ ಸಾಗರ ಅಲ್ಲಿಂದಾನೆ ಕಲ್ ಈಗ ನಾನು ಒಂದಿನ ಇವತ್ತೊಂದಿನ ಇದೆ ಇವತ್ತೊಂದಿನ ಇದೆ ನಾಳೆ ನಾನು ಬಾಗಲಕೋಟೆಯಲ್ಲಿ 2 ದಿನ ಬಾಗಲಕೋಟೆಗೆ ಕೊಟ್ಟಿದ್ದಾರೆ ತಿರ್ಗಾ ಮಲ್ಲಿಕಾರ್ಜುನ ಅಗತ್ಯ ಇದೆ ಬನ್ನಿ ಅಂದ್ರೆ ಬರ್ತೀನಿ ನಾನು ವಾಪಸ್ ತಿರ್ಗಾ ನಮ್ಮ ಅಧ್ಯಕ್ಷರು ಇನ್ಚಾರ್ಜ್ ಇದ್ದಾರೆ ಇಲ್ಲಿ ಅಭಿಷೇಕ್ ದತ್ತ ಅವರು ಇಲ್ಲೇ ಇನ್ಚಾರ್ಜ್ ಇದ್ದಾರೆ ನಮ್ಮ ಮಂತ್ರಿಗಳು ನನ್ನ ಆತ್ಮೀಯ ಸ್ನೇಹಿತರು ಸುಧಾಕರ್ ಅವರು ಇನ್ಚಾರ್ಜ್ ಇದ್ದಾರೆ ನನ್ನ ಅಗತ್ಯ ಇದೆ ಬನ್ನಿ ಅಂದ್ರೆ ಬಂದು ಹೋಗ್ತೀನಿ ನಾನು ಅವ್ರ ಆತ್ಮೀಯ ಸ್ನೇಹಿತರು ಅದಕ್ಕಿಂತ ಮುಂಚೆ ಅವ್ರು ಕೇಳಿದ್ರು ದಾವಣಗೆರೆ ಅವ್ರು ಯಾರು ಅವನೇನಿಗೆ ಬಂದ ಅಂತ ಏನ್ ಹೇಳಿದೆ ನಾನು ಅವತ್ತು ಏನಿಗೆ ನನ್ನ ಆತ್ಮೀಯ ಸ್ನೇಹಿತರಿ ಏನೋ ಸಿಟ್ಟಲ್ಲಿ ಹೇಳಿದ್ದಾರೆ ಅವತ್ತು ದಾವಣಗೆರೆ ನಾನು ಬಂದಿದೆ ನಾನು ಯಾರಿಗೂ ಅಷ್ಟೇ ಸಹಜ ನಾನು ಚಾಮರಾಜಪೇಟೆ ಬಂದು ಹೇಳಿದ್ರೆ ನಾನು ಹೇಳ್ತೀನಿ ನಾನು ಮಲ್ಲಿಜಲ್ ಬಿಡ್ತೀನ ಈಗ ನನ್ನ ಕ್ಷೇತ್ರದಲ್ಲಿ ಬಂದು ಈ ಕಮ್ಸ್ ಟು ಮೈ ಕಾನ್ಸ್ಟಿಟ್ಯೂನ್ಸಿ ನಾವೆಲ್ಲ ಸುಚ್ಚೋತಪ್ಪ ನೀವು ಏನೋ ಗೊಂದಲ ಇಲ್ಲ ನಾನು ಜಮೀರು ಬಹಳ ದಿವಸಗಳ ಸ್ನೇಹಿತು ಚಡ್ಡಿ ದೋಸ್ಗಳು ಏನೋ ನಾನು ಇವರಿಗೆ ಜಮೀರ್ ಅಂತಾನೆ ಮಾತಾಡೋದು ಅವನು ಮಲ್ಲು ಅಂತಾನೆ ಮಾತಾಡೋದು ಬಾರೋ ಹೋಗು ಅಂತ ಅವನು ಕರಿತಾನೆ ನಾನು ಬಾರೋ ಹೋಗು ಅಂತಾನೆ ಕರಿತೇವೆ ಏನ್ ಅದ್ರಾಗ ಎರಡನೇ ಮಾತಿಲ್ಲಪ್ಪ ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು ಆದ್ರೆ ಎಲ್ಲ ಸರಿ ಹೋಗೈತಿ ಯಾವುದು ಏನು ವೈಯಕ್ತಿಕವಾಗಿ ಯಾವುದು ಇಲ್ಲ ಜಮೀರು ನಾವು ಸ್ನೇಹಿತರಾಗೇ ಇರ್ತೀವಿ ಎರಡು 3 ಕಡೆ ಹೇಳಿದ್ರೆ ಕೊಟ್ಟಿದ್ದೀನಿ ನಾನು ನಾನು ಕೇರಳ ಚುನಾವಣೆಯಲ್ಲಿ ಸ್ಟಾರ್ ಕ್ಯಾಂಪೇನ್ನಲ್ಲಿ ನನ್ನ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದು ನಾನು ಪ್ರಚಾರ ಮಾಡ್ತಾ ಇದ್ದೆ ಹಾಗಾಗಿ 5ನೇ ತಾರೀಕು ಬಂದಿದ್ದೀನಿ ಮುಸ್ಲಿಂ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಮೀರ್ ಪ್ರಚಾರವನ್ನ ಮಾಡ್ತಿದ್ದಾರೆ. ಆದ್ರೆ ಈ ಕಳೆದ ಬಾರಿ ಏನೆಲ್ಲ ಉಪಚುನಾವಣೆಗಳು ನಡೆಯಿತು, ಈ ಚನ್ನಪಟ್ಟಣದ ಎಲೆಕ್ಷನ್ ಇರ್ಬೋದು, ಯಾವುದೇ ಎಲೆಕ್ಷನ್ ಇರಲಿ, ಅತಿ ಹೆಚ್ಚು ಮುಸ್ಲಿಂ ಮತಗಳು ಯಾವ ಕ್ಷೇತ್ರದಲ್ಲಿ ಇರುತ್ತೆ ಅಲ್ಲಿ ಜಮೀರ್ ಅಬ್ಬರದ ಪ್ರಚಾರವನ್ನು ನಡೆಸ್ತಾರೆ. ಕಳೆದ ಬಾರಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅವ್ರು ನಡೆಸಿದಂತ ಒಂದು ಭಾಷಣ ಇತ್ತಲ್ಲ, ಸ್ವಲ್ಪ ವಿವಾದಕ್ಕೆ ಕಾರಣ ಆದ್ರೂ ಕೂಡ ಅತಿ ಹೆಚ್ಚಿನ ಮಟ್ಟದಲ್ಲಿ ಅಲ್ಪಸಂಖ್ಯಾತರ ಮನವೊಲಿಕೆ ಮಾಡೋದ್ರಲ್ಲಿ, ಅವರ ಮತವನ್ನ ಸೆಳೆಯೋದ್ರಲ್ಲಿ ಸಕ್ಸಸ್ ಆಗಿದ್ರು ಜಮೀರ್. ಹೀಗಾಗಿಯೇ ಯೋಗೇಶ್ವರ್ ಗೆಲುವಿಗೂ ಕೂಡ ಕಾರಣರಾಗಿದ್ರು. ಈಗ ಅದೇ ರೀತಿಯ ಪ್ರಚಾರವನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಮೀರ್ ಮಾಡ್ತಾರಾ? ಅವರ ಅಬ್ಬರದ ಪ್ರಚಾರ ಏನಿದೆ ಅದು ಬರಬೇಕು, ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು, ಅದು ಬರುತ್ತಾ? ಮನಸ್ಪೂರ್ವಕವಾಗಿ ಒಪ್ಪಿ ಅವರು ಸಮರ್ಥ ಮಲ್ಲಿಕಾರ್ಜುನ್ ಪರವಾಗಿ ಪ್ರಚಾರವನ್ನ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ಎಂಟ್ರಿ ಹೇಗಿತ್ತು ಅಂತ ಅಂದ್ರೆ, ಎಂಟ್ರಿಯನ್ನೇ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಅವರು ಬರಲ್ಲ, ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ, ಈಗ ನಾನು ಹೋಗ್ಲಿಲ್ಲ ಹಾಗಾಗಿ ಗೆಲ್ಲಿಲ್ಲ ಅನ್ನೋ ರೀತಿ ಸೋತ್ರೆ ಹೇಳುವಂಥದ್ದು, ಅಥವಾ ಸಮರ್ಥ ಗೆದ್ರೆ ನಾನು ಹೋಗಿ ಪ್ರಚಾರ ಮಾಡಿದೆ ಅದಕ್ಕೆ ಗೆದ್ರು ಅನ್ನೋ ತರ ನೋಡ್ತಿದ್ದಾರೆ. ಜಮೀರ್ ಕಾದು ನೋಡಿ ಅಖಾಡಕ್ಕೆ ಇಳಿತಾರೆ ಅನ್ನುವಂತಹ ಮಾತಿತ್ತು. ಆದ್ರೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೊಂದು IPL, ಮತ್ತೊಂದು ಹೈ ವೋಲ್ಟೇಜ್ ಕದನ. ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ CSK ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಪಂದ್ಯವನ್ನ ವೀಕ್ಷಿಸೋದಕ್ಕೆ ಈಗಾಗಲೇ ಅಭಿಮಾನಿಗಳು ಸ್ಟೇಡಿಯಂನತ್ತ ಆಗಮಿಸುತ್ತಿದ್ದಾರೆ. ಇದು RCBಯ ಎರಡನೇ ಹೈ ವೋಲ್ಟೇಜ್ ಮ್ಯಾಚ್. ಇದು ಮೊದಲ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸಿರುವಂತಹ RCB ಅಭಿಮಾನಿಗಳಿಗೆ ಮತ್ತಷ್ಟು ಕುತೂಹಲ ಇದೆ. ಇದು ಸಾಮಾನ್ಯವಾಗಿ CSK RCB ಪಂದ್ಯ ಇದೆಯಲ್ಲ, IPLನ ಬದ್ಧ ವೈರಿಗಳ ಮಹಾಯುದ್ಧ ಇವತ್ತು ನಡೆಯುವಂಥದ್ದು. ಅತಿ ಹೆಚ್ಚು ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಎರಡು ಮ್ಯಾಚ್ಗಳು ಇವತ್ತು, ಎರಡೂ ಟೀಮ್ಗಳು ಇವತ್ತು ಸೆಣಸಾಟವನ್ನ ನಡೆಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಸಾಮಾನ್ಯವಾಗಿ RCBಗೆ ತವರಿನ ಬಲ ಜಾಸ್ತಿನೇ ಇರುತ್ತೆ. ಆದ್ರೆ CSK ಫ್ಯಾನ್ಸ್ಗಳೇನು ಕಡಿಮೆ ಇಲ್ಲ, ಅವರು ಕೂಡ ಭರ್ಜರಿಯಾಗಿನೇ ಸಪೋರ್ಟ್ ಮಾಡ್ತಿದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ RCB ಮತ್ತು CSK ಅಭಿಮಾನಿಗಳು ಕಿತ್ತಾಡ್ತಿರ್ತಾರೆ ಅನ್ನೋದನ್ನ ನೋಡಿದ್ದೀವಿ. ಸ್ಟೇಡಿಯಂನಲ್ಲಿ ಸ್ವಲ್ಪ ಹೈ ವೋಲ್ಟೇಜ್ ಜಾಸ್ತಿನೇ ಇರುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. RCB ಜರ್ಸಿಯನ್ನ ಹಾಕೊಂಡು ಈಗಾಗಲೇ ಅಭಿಮಾನಿಗಳು ಬರ್ತಿದ್ದಾರೆ. RCB ಗೆದ್ದು ಬರಲಿ ಅಂತ ಹಾರೈಸುತ್ತಿದ್ದಾರೆ. ಅಭಿಮಾನಿಯಿಂದ RCB ಅಭಿಮಾನಿಗಳಿಗೆ ನಮನ ಸಲ್ಲಿಸಲಾಗಿದೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ 11 ಮಂದಿಗೆ ನಮನ ಸಲ್ಲಿಸಿದ್ದಾರೆ. ಸ್ವತಃ ತಾನೇ ಕಸ್ಟಮೈಸ್ ಮಾಡಿರುವಂತಹ ಟೀ ಶರ್ಟ್ ಅನ್ನ ಹಾಕೊಂಡು ಬಂದಿದ್ದಾರೆ. 11 ಜನರ ಹೆಸರು ಮತ್ತು ಆ ಚೇರ್ ಅನ್ನ ಹಾಕಿ ಡಿಸೈನ್ ಮಾಡಿರುವಂತಹ ಟೀ ಶರ್ಟ್ ಅದು. ಆ ಟೀ ಶರ್ಟ್ ಅನ್ನ ಧರಿಸೋದ್ರ ಮೂಲಕ ಈ ಹಿಂದೆ RCB ಕಾಲ್ತುಳಿತದಲ್ಲಿ ಮಡಿದಂತವರಿಗೆ ನಮನ ಸಲ್ಲಿಸುವಂತಹ ಪ್ರಯತ್ನ ಇದು. ವಿನಯ್ ಎಂಬ ಹುಡುಗನಿಂದ ವಿಶೇಷವಾಗಿ ಟ್ರಿಬ್ಯೂಟ್. RCB ಅಭಿಮಾನಿಯಿಂದ RCB ಅಭಿಮಾನಿಗಳಿಗೆ ವಿಶೇಷ ನಮನ. ಜರ್ಸಿ ವಿಶೇಷತೆ, ನಾನೊಬ್ಬ RCB ಫ್ಯಾನು. ಅಮ್ಮ ಮಗ ಇಬ್ಬರು ಸೇರಿ ಓನ್ ಬ್ರ್ಯಾಂಡಿಂಗ್ ಮಾಡ್ತಿದ್ದೀವಿ, ಆಯು ಟೆಡಿ ಅಂತ. ನಾವೇ ಮ್ಯಾನುಫ್ಯಾಕ್ಚರಿಂಗ್, ಪ್ರತಿಯೊಂದು ಪ್ರಿಂಟ್ ಆಗಲಿ ನಾವೇ ಮಾಡ್ತಿದ್ದೀವಿ. ಅಮ್ಮ ಒಂದು ಕಾನ್ಸೆಪ್ಟ್ ಕೊಟ್ಟರು, ಈ RCB ಮ್ಯಾನೇಜ್ಮೆಂಟ್ ಅವರು ಒಂದು ಟ್ರಿಬ್ಯೂಟ್ ಕೊಟ್ಟಿದ್ರು. 11 ಮೆಂಬರ್ಸಿಗೆ ಅವರು ಯಾರು RCBಗೋಸ್ಕರ ಎಕ್ಸ್ಪೈರ್ ಆ ಥರ ಆಯಿತೋ ಅವ್ರಿಗೆ 11 ಸೀಟು ಮ್ಯಾನೇಜ್ಮೆಂಟಲ್ಲೇ ಬಿಡ್ತಿದ್ದಾರೆ ಫಾರ್ ಎವರ್. ಅಂಥದ್ರಲ್ಲಿ ಅದನ್ನು ಎಲ್ರಿಗೂ ತಲುಪೋ ಥರ ನಾನೊಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಿದ್ದೆ. ಸೊ ಅದಕ್ಕೆ ಟೀ ಶರ್ಟ್ ಮೇಲೆ ಪ್ರಾಕ್ಟೀಸ್ ಟೈಮಲ್ಲಿ ಪ್ಲೇಯರ್ಸೇ 11 ನಂಬರ್ ಜರ್ಸಿ ಹಾಕ್ತಿದ್ದಾರೆ. ಬೇರೆಯವರು ಹಾಕಬೇಕು ಅಲ್ವಾ, ಒಬ್ರು RCB ಫ್ಯಾನ್ ಆಗಿ ಇನ್ನೊಬ್ರು RCB ಫ್ಯಾನ್ನ ನೆನಪಲ್ಲಿ ಇಟ್ಕೋಬೇಕು. ಅಷ್ಟು ಜನರ ಹೆಸರು ಇದೆಯಾ? ಅಷ್ಟು ಜನದ ಹೆಸರು ಇದೆ, ಅಷ್ಟು ಜನದ ಹೆಸರು ಕಲೆಕ್ಟ್ ಮಾಡಿದ್ದೀನಿ. ಹಂಗೆ ನಮ್ಮದು ಆನ್ಲೈನ್ ಸಮೇತ ಇದೆ, ಇನ್ಸ್ಟಾದಲ್ಲಿ ಆಯು ಟೆಡಿ ಅಂತಿದೆ, ಹೋಗಿ ಫಾಲೋ ಮಾಡಿ. ಹಂಗೆ ವಾಟ್ಸಪ್ ಲಿಂಕ್ ಇದೆ, ನಿಮಗೆ ಆನ್ಲೈನ್ ಬೇಕಿದ್ರು ನಾನೇ ಮಾಡಿಕೊಡ್ತೀನಿ. ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಎಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, IPLನ ಬದ್ಧ ವೈರಿಗಳ ಹಣಾಹಣಿ ಇವತ್ತು ನಡೀತಾ ಇರುವಂತದ್ದು. ಕ್ರೌಡ್ ಯಾವ ರೀತಿ ಇದೆ, ಅದೇ ರೀತಿ ಸೆಕ್ಯೂರಿಟಿ ಯಾವ ರೀತಿ ಇದೆ?
ಚೈತ್ರ, ಇವತ್ತು RCB ವರ್ಸಸ್ CSK ಮ್ಯಾಚ್ ಇರೋದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಕಳೆದ 2 ಗಂಟೆಯಿಂದಲೇ ಅಭಿಮಾನಿಗಳು ಚಿನ್ನಸ್ವಾಮಿ ಹತ್ರ ಜಮಾಯಿಸಿದ್ದಾರೆ. ಪೊಲೀಸ್ ಸೆಕ್ಯೂರಿಟಿ ಕೂಡ ಸಾಕಷ್ಟು ಇವತ್ತು ಹೆಚ್ಚುವರಿಯಾಗಿ ಪೊಲೀಸ್ ಸೆಕ್ಯೂರಿಟಿಯನ್ನ ಸುಮಾರು 350 ಜನ ಹೆಚ್ಚುವರಿಯಾಗಿ ಇವತ್ತು ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಎಂಟ್ರಿ ಪಾಯಿಂಟ್ ಬಳಿದ್ದೀನಿ, ಅಂದ್ರೆ ಈ ಒಂದು ಮೆಟ್ರೋ ಸ್ಟೇಷನ್ ಮೂಲಕ ಯಾರೆಲ್ಲ ಎಂಟ್ರಿ ಆಗ್ತಿದ್ದಾರೆ ಅವರನ್ನ ಚೆಕ್ ಮಾಡಿ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಯಾರೇ ಆಗಲಿ ಟಿಕೆಟ್ ಇಲ್ಲದೆ ಇಲ್ಲಿ ನಿಲ್ಲುವಂತಿಲ್ಲ ಅಂತ ಹೇಳಿ ಸೂಚನೆ ನೀಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಭಿಮಾನಿಗಳು, RCB ಅಭಿಮಾನಿಗಳು ಮತ್ತೆ CSK ಅಭಿಮಾನಿಗಳು ಎರಡೂ ಫ್ರಾಂಚೈಸಿಯ ಅಭಿಮಾನಿಗಳು ಸ್ಟೇಡಿಯಂ ಕಡೆ ಬರ್ತಿದ್ದಾರೆ. ಜೊತೆಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡಬಹುದು. ಪ್ರತಿಯೊಂದು ಕೂಡ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಲೇ ಬಾಂಬ್ ಸ್ಕ್ವಾಡ್ ಮತ್ತೆ ಡಾಗ್ ಸ್ಕ್ವಾಡ್ಗಳು ಕೂಡ ಈಗ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಎಲ್ಲೂ ಕೂಡ ಜನ ನಿಲ್ಲೋದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಎಲ್ಲ ಒಂದೇ ಕಡೆ ಜನ ಸೇರಿದ್ದಕ್ಕೆ ಆ ತರ ಘಟನೆ ಆಗಿತ್ತು. ಹೀಗಾಗಿ ಈ ಬಾರಿ ಎಲ್ಲೂ ಕೂಡ ಜನ ಜಮಾಯಿಸದಂತೆ ಪೊಲೀಸರು ನೋಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರ ಬಳಿಯೂ ಕೂಡ ಹೋಗಿ ಟಿಕೆಟ್ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಟಿಕೆಟ್ ಇದ್ರೆ ಮಾತ್ರ ಒಳಗಡೆ ಬಿಡ್ತಾರೆ. ಟಿಕೆಟ್ ಅಥವಾ ಸಂಬಂಧಪಟ್ಟಂತ ಕಾರ್ಡ್ ಇಲ್ಲ ಅಂತಂದ್ರೆ ಯಾರಿಗೂ ಕೂಡ ಒಳಗಡೆ ಎಂಟ್ರಿ ಇರೋದಿಲ್ಲ ಅಂತ ಹೇಳಿ ಪೊಲೀಸರು ಈಗಾಗಲೇ ಸೂಚನೆ ನೀಡಿದ್ದಾರೆ. ಯಾರ ಬಳಿ ಟಿಕೆಟ್ ಇರೋದಿಲ್ಲ ಅವರನ್ನ ನೇರವಾಗಿ ಇಲ್ಲಿಂದ ಜಾಗ ಖಾಲಿ ಮಾಡಿಸಿದ್ದಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ. ಜೊತೆಗೆ ಈ ಒಂದು ಸ್ಟೇಡಿಯಂನ ಸುತ್ತಮುತ್ತ ಸಂಚಾರಕ್ಕೆ ಅಡಚಣೆ ಉಂಟಾಗುವಂತ ರೀತಿಯಲ್ಲಿ ಯಾರೆಲ್ಲ ವಾಹನಗಳನ್ನ ಪಾರ್ಕ್ ಮಾಡಿದ್ದಾರೆ ಅಂತವರನ್ನು ಕೂಡ ಆ ಒಂದು ವಾಹನಗಳನ್ನ ಟೋ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಯಾರೆಲ್ಲ ಈ ಒಂದು ಸ್ಟೇಡಿಯಂಗೆ ಬರ್ತಾರೆ ಅವರಿಗೆ ಒಂದಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ಪೊಲೀಸರು ಕೊಟ್ಟಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದ ಪೇಜ್ಗಳಲ್ಲೂ ಕೂಡ RCB ಪೇಜ್ ಆಗಿರ್ಬೋದು ಮತ್ತೆ ಪೊಲೀಸ್ ಪೇಜ್ಗಳಲ್ಲೂ ಕೂಡ ಯಾವ್ಯಾವ ಗೇಟ್ಗೆ ಹೋಗಬೇಕು, ಒಂದು ವೇಳೆ ಅವ್ರ ಹತ್ರ ಟಿಕೆಟ್ ಇದ್ರೂ ಕೂಡ ತಪ್ಪಾದ ಗೇಟ್ ಕಡೆ ಏನಾದ್ರೂ ಅವ್ರು ಬರ್ತಿದ್ರೆ ಅಲ್ಲಿಯೇ ಅವ್ರಿಗೆ ಇನ್ಫಾರ್ಮ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ನಿಮ್ಮ ಗೇಟ್ ಆ ಕಡೆ ಇರುತ್ತೆ, ಆ ಕಡೆ ಹೋಗ್ಬೇಕಂತೇಳಿ ಈ ರೀತಿಯಾಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಜನ ಟ್ರಾಫಿಕ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ರೀತಿಯಾದಂತಹ ಎಚ್ಚರ ವಹಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನೀವು ನೋಡಬಹುದು ಪ್ರತಿಯೊಂದು ಕಡೆಯೂ ಕೂಡ ನೀಟಾಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲಂದ್ರಲ್ಲಿ ಜನ ಬಂದು ಅಡ್ಡದಿಡ್ಡಿಯಾಗಿ ಓಡಾಟ ಮಾಡುವಂತದ್ದಾಗಿರ್ಬೋದು, ಜನ ಗುಂಪುಗೂಡುವಂತದ್ದಾಗಿರ್ಬೋದು, ಕಳೆದ ವರ್ಷವೆಲ್ಲ ನಾವು ನೋಡಿದ್ವಿ. ಈ ಎಲ್ಲಾ ಜಾಗವೂ ಕೂಡ ಕಂಪ್ಲೀಟ್ ಆಗಿ ಜನರಿಂದ ತುಂಬಿರ್ತಿತ್ತು. ಆದ್ರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಜನ ಸೇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಪೊಲೀಸ್ ಸಿಬ್ಬಂದಿ ಮಾಡಿದ್ದಾರೆ. ಮತ್ತೆ ಜೊತೆಗೆ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡುವಂತವರನ್ನು ಕೂಡ, ಜೊತೆಗೆ ಟಿಕೆಟ್ ವಿಚಾರವಾಗಿಯೂ ಕೂಡ ಯಾರಾದ್ರೂ ಬ್ಲಾಕ್ ನಲ್ಲಿ ಮಾರುವಂತದ್ದಾಗಿರ್ಬೋದು ಅಂತವರ ಮೇಲೂ ಕೂಡ CCB ಪೊಲೀಸರು ಕಂಡಿಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ನಡೀತಿರುವಂತಹ ಮ್ಯಾಚ್ಗೆ ಒಂದು ಕಡೆ ಅಭಿಮಾನಿಗಳು ಬರ್ತಿದ್ದಾರೆ, ಮತ್ತೊಂದು ಕಡೆ ಜಮಾಯಿಸ್ತಿದ್ದಾರೆ. ಅಲ್ಲಲ್ಲಿ ಈಗಾಗಲೇ ಅವರಿಗೆ ಎಂಟ್ರಿ ಕೂಡ ಆಗಿದೆ. ಅಂದ್ರೆ ಮ್ಯಾಚ್ ಶುರುವಾದಕ್ಕೂ ಕೂಡ 4 ಗಂಟೆ ಮುಂಚೆ ಬರಬೇಕು ಅಂತೇಳಿ ಪೊಲೀಸರು ಸೂಚನೆ ನೀಡಿದ್ರು. ಅದರಂತೆ ಬಂದವರೆಲ್ಲರನ್ನು ಕೂಡ ಗೇಟ್ ಯಾರ ಹತ್ರ ಟಿಕೆಟ್ ಇದೆ ಅವರನ್ನ ಒಳಗಡೆ ಬಿಡ್ತಿದ್ದಾರೆ, ಯಾರ ಹತ್ರ ಟಿಕೆಟ್ ಇಲ್ಲ ಅವರನ್ನ ಒಳಗಡೆ ಕಳಿಸ್ತಿದ್ದಾರೆ. ಸುತ್ತಮುತ್ತಲೂ ಕೂಡ ಟೈಟ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಚೈತ್ರ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕೊಲ್ಲಿ ಯುದ್ಧ ಭಾರತದಲ್ಲಿ ಸಂಕಷ್ಟ. ಗ್ಯಾಸ್ ಸಿಗ್ತಿಲ್ಲ, ಆಟೋಗಳು ಓಡ್ತಿಲ್ಲ, ಬೆಳೆ ರಫ್ತಾಗ್ತಿಲ್ಲ, ತರಕಾರಿ ಬೆಲೆ ಏರಿಳಿತ, ಟೊಮ್ಯಾಟೊ ರಸ್ತೆ ಪಾಲು, ರೈತರ ಕಣ್ಣೀರು. ಇದು ಉದ್ಯಮಗಳಿಗೆ ಕಚ್ಚಾ ವಸ್ತು ಅಭಾವ, ಆರ್ಥಿಕ ಸಂಕಷ್ಟ, ಉದ್ಯೋಗ ನಷ್ಟ. ಇದು ಯುದ್ಧಾಘಾತದ ಸ್ಟೋರಿ. ಬೆಂಗಳೂರಲ್ಲಿ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಬಾಗಲಗುಂಟೆಯ 8ನೇ ಮೈಲಿಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಬೆಂಗಳೂರಲ್ಲಿ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಾಗಲಗುಂಟೆಯ 8ನೇ ಮೈಲಿಯಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ವಿವಿಪುರಂ ಸರ್ಕಲ್ನಿಂದ ಕಲಾಸಿಪಾಳ್ಯದವರೆಗೂ ಕೂಡ ಆಟೋಗಳು ಕ್ಯೂ ನಿಂತಿವೆ. ಕಲಾಸಿಪಾಳ್ಯ ಸೂಪರ್ ಗ್ಯಾಸ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಬಂಕ್ ಓಪನ್ ಆಗುವಂತಹ ಮೊದಲೇ ಆಟೋ ಚಾಲಕರೆಲ್ಲರೂ ಬಂದು ಕ್ಯೂ ನಿಂತಿದ್ದಾರೆ. ಬಿಸಿಲಲ್ಲಿ ತಮ್ಮ ಸರದಿಗಾಗಿ ಕಾದು ಆಟೋ ಚಾಲಕರು ಸುಸ್ತಾಗಿ ಹೋಗಿದ್ದಾರೆ. 37ನೇ ದಿನವೂ ಕೂಡ ಯುದ್ಧ ಮುಂದುವರೆದಿದೆ. ಎಲ್ಲಾ ದೇಶಗಳಿಗೂ ಕೂಡ ಈ ಕೊಲ್ಲಿ ಯುದ್ಧದ ಎಫೆಕ್ಟ್ ತಟ್ಟಿದೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಗ್ಯಾಸ್ ಪ್ರಾಬ್ಲಮ್ ಹೆಚ್ಚಾಗಿದೆ. ಬೆಂಗಳೂರಲ್ಲೂ ಕೂಡ ಆಟೋ ಚಾಲಕರು ಸರತಿ ಸಾಲಲ್ಲಿ ನಿಂತು ಕಾಯ್ತಿದ್ದಾರೆ, ಗ್ಯಾಸ್ಗಾಗಿ ಪರದಾಡ್ತಿದ್ದಾರೆ. 2 ಅವರ್ಗೆ ಫುಲ್ ಟ್ಯಾಂಕ್ ಮಾಡಿ ಅಂದ್ರೆ 300 ರೂಪಾಯಿ ಆಗ್ತಾ ಇದಾರೆ. 100 ರೂಪಾಯಿ ಗ್ಯಾಸ್ ಹೋಗುತ್ತೆ, ಏರ್ ಹೋಗುತ್ತೆ, 200 ರೂಪಾಯಿ ಗ್ಯಾಸ್ ಕುತ್ಕೊಳ್ಳುತ್ತೆ. ಯಾರು ಮಾಡೋ ಜೀವನ ಇಲ್ಲಿ? ಇವಾಗ ಎಕ್ಸಾಮ್ ಚಾಲು, ಮಕ್ಳು ಫೀಸ್ ಕಟ್ಟಬೇಕು, ಲಾಸ್ಟ್ ಇನ್ಸ್ಟಾಲ್ಮೆಂಟ್,
ಯಾರು ಕೊಡ್ತಾರೆ ಹೇಳಿ? ಯಾವ ಥರ ಬಸ್ ಫ್ರೀ ಮಾಡೋರು ಆಟೋನು ಫ್ರೀ ಮಾಡೋಕೆ ಹೇಳಿ, ಸಿದ್ದರಾಮಯ್ಯ ಕೊಡೋಕಂತ ಹೇಳಿ. ಅಲ್ಲಿ ಯಾವುದೋ ಎಲೆಕ್ಷನ್ ಇದೆ ಅಂತೆ, ಅವ್ನು ಬಂದಿಲ್ಲ ಅಂತೆ, ಇವ್ನು ಬಂದಿಲ್ಲ ಅಂತೆ, ಅವ್ರು ಅಲ್ಲಲ್ಲಿ ಮಾಡ್ಕೊಂಡಿದ್ರೆ ನಾವು ಏನು ಮಾಡಬೇಕು? ನಾವೇ ತಾನೇ ಓಟ್ ಹಾಕಿ ಗೆಲ್ಸಿರೋದು. ಇವಾಗ ನಮ್ ನೋಡಿಲ್ಲ ಅಂದ್ರೆ ಯಾರು ನೋಡ್ತಾರೆ ಅವರು? ಸುಮ್ಗೆ ಎಲ್ಲರಿಗೂ ತೊಂದರೆನೇ ಕೊಡೋದು. ಬಿಜೆಪಿ ಬಂದ್ರು ಅದೇ, JDS ಬಂದ್ರು ಅದೇ, ಅವ್ರವ್ರು ಬೆಳೆಸ್ಕೆ ಅವ್ರವ್ರೇ ಬೆಳೆಸ್ಕೊಂತಾ ಇದಾರೆ. ಬಡವ್ರಿಗೆ ಯಾರಿಗೂ ನೋಡ್ತಾ ಇಲ್ಲ, ಪ್ರಯೋಜನನೇ ಇಲ್ಲ. ಗೋರ್ಮೆಂಟ್ ಇರೋದಾದ್ರೂ ಇಲ್ಲ ಅಂದ್ರೂ ಆಗುದು. ಬಸವನಗುಡಿಯಲ್ಲಿ 5 ಅವರ್ ಇದ್ರೂ ಏನಿಲ್ಲ, ಲೈನಾಗಿ ಬರಬೇಕು. ಸೆಂಟ್ರಲ್ನಲ್ಲಿ ಬರ್ತಾರೆ, ಏನು ಮಾಡೋದು? ಏನೂ ಇಲ್ಲ ನೋಡಿ. 3 ದಿವಸ ಗಾಡಿ ನಿಂತಿದೆ, ಇವಾಗ ಹಾಕೊಂಡು ಬೇಕಾಗಿದೆ. ಆ ಥರ ಆಗಿಬಿಟ್ಟಿದೆ. ಏನು ಮಾಡೋದು? 105 ರೂಪಾಯಿ 9 ರೂಪಾಯಿ ಗ್ಯಾಸ್, ಏನು ಮಾಡೋಕ್ಕಾಗಲ್ಲ. ನಮ್ಮ ಸರ್ಕಾರ ಕಣ್ಣೇ ಇಲ್ವಲ್ಲ, ನಾವು ಹೇಳಿ ಏನು ಬೇಡ ಹೇಳಿ. ಈ ಬರ್ತಾ ಇರೋದೇ ಆಕ್ಚುಲಿ ಆಟೋಡವ್ರುಗಳಿಗೆ ಕಷ್ಟ, ಬೇರೆ ಇನ್ಯಾರಿಗೂ ಬರ್ತಾ ಇಲ್ಲ ಅಮ್ಮ. ನೀವು ಮೀಡಿಯಾದವರು ಒಂದು ಸ್ವಲ್ಪ ಅವ್ರಿಗೆ ತಗೊಂಡೋಗಿ ಸರ್ಕಾರಕ್ಕೆ ಮುಟ್ಸಿದ್ರೆ ಸರ್ಕಾರ ಏನಾರ ಬಗೆಹರಿಸ್ಬೋದು. ಅದು ಬಿಟ್ರೆ ಇನ್ನೇನು ನಮ್ಗೆ ಆಟೋ ಡ್ರೈವರ್ಗಳಿಗೆ ಯಾರು ಹೆಲ್ಪ್ ಮಾಡಕ್ ರೆಡಿನೇ ಇಲ್ಲ. ಬೇರೆದು ಹೇಳ್ತಾರೆ, ಆಟೋ ಡ್ರೈವರ್ ಇಷ್ಟು ಕೇಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ 60 ರೂಪಾಯಿ ಇದ್ದಿದ್ದು ಗ್ಯಾಸ್ 100 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ಯಾರು ಕೇಳ್ತಾವ್ರೆ? ಆಟೋ ಅದೇ ಗ್ಯಾಸ್ ಸಮಸ್ಯೆ, ರೇಟ್ ಜಾಸ್ತಿ ಇದೆ. ಪಬ್ಲಿಕ್ ಕೇಳಿದ್ರೆ ಜನರಲ್ಲಿ ಯಾರು ಮೀಟರ್ ಹಾಕಿ ಅಂತಾರೆ. ಒಂದು ರೀತಿ ಹೋಗಕ್ಕೆ ಬಿಡೋಕ್ಕಾಗಲ್ಲ, ಒಂದು ಬರೋದಕ್ಕೆ ಹೋಗಲ್ಲ ಅಂತ ಆ ರೀತಿ ಇದೆ ವ್ಯವಸ್ಥೆಗಳನ್ನೇ ಸರಿಯಾಗಿದಿಲ್ಲ. ಬರ್ಬೋದು, ಎಲ್ಲೆಲ್ಲಿ ಏನು ನಡೀತೀವೋ ಬ್ಯಾಕ್ ಬೋದು ಹಣ್ಣಿಗಳಲ್ಲಿ. ಯಾಕಂದ್ರೆ ಬರೇ ಬರುತ್ತೆ, ಮಾಸ್ಕ್ ಅಂದ್ರೆ ಮುಖಂಡಗಳು ಇರ್ತಾವಲ್ಲ, ಏನಾದ್ರು ಏನೋ ಇರ್ತೀವೋ ಎಲ್ಲೋ ಅಲ್ಲಿ ಹಾಕೋದಿಲ್ಲ, ಸಹಜವಾಗಿ ಇದ್ದಿರ್ತೇವೆಲ್ಲ. ಗ್ರೌಂಡ್ ರಿಯಾಲಿಟಿಗಳ ಯಾರಿಗೂ ಗೊತ್ತಿರಲ್ಲ. ಏನ್ ಮೇಡಮ್, ಅಲ್ಲಿಂದ ಸಪ್ಲೈ ಬರ್ತಾ ಇದೆ, ಬಟ್ ಇವರು ಆ ಕಡೆ ಸ್ಟೇಟ್ ಆಫ್ ಹಾರ್ಮೋನ್ಸ್ ಕಡೆ ಇಂಡಿಯಾಗೆ ರಿಲೀಸ್ ಮಾಡ್ತಾ ಇದಾರೆ. ಬಟ್ ಇವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಇಲ್ಲೇ ಅಂತ ಅಲ್ಲ, ಚಾಮರಾಜಪೇಟೆ ಎಲ್ಲ ಹೋಗಿ ನೋಡಿ, ಎಲ್ಲ ಕಡೆ ಹೋಗಿ ನೋಡಿ. ನೀವು ಇದಾದ್ರೂ ಕಡಿಮೆ ಕ್ಯೂ ನೋಡಿ. ನಾನು ಚಾಮರಾಜಪೇಟೆಗೆ ಹೋದ್ರೆ ಚಾಮರಾಜಪೇಟೆಯಿಂದ ಅದು ಮೈಸೂರು ರೋಡ್ವರೆಗೂ ಕ್ಯೂ ಹೋಗಿದೆ. ಅದು ಏಂತಕ್ಕೋಸ್ಕರ ಇವ್ರು ಮಾಡ್ತಾ ಇದಾರೆ ಗೊತ್ತಾಗ್ತದೆ. ಇನ್ನು ಕಲಾಸಿಪಾಳ್ಯದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಪ್ರಗತಿ ಶೆಟ್ಟಿ, ನೋಡೋಣ. ಬೆಂಗಳೂರಿನಲ್ಲಿ ಆಟೋ LPG ಅಭಾವ ಇವತ್ತು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಆಟೋ LPGಗೋಸ್ಕರ ಕ್ಯೂ ನಿಂತಿವೆ. ನಾನು ನಿಮಗೆ ನೇರವಾಗಿ ದೃಶ್ಯವನ್ನ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರಬಹುದು, ಇದು ಸದ್ಯ ಕಲಾಸಿಪಾಳ್ಯ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ವಿವಿಪುರಂ ಸರ್ಕಲ್ ಇಂದ ಕಲಾಸಿಪಾಳ್ಯದಲ್ಲಿ ಇರುವಂತಹ ಆಟೋ LPG ಬಂಕ್ ವರೆಗೂ ಕೂಡ ಕಿಲೋಮೀಟರ್ ಗಟ್ಟಲೆ LPGಗೋಸ್ಕರ ಇಲ್ಲಿ ಆಟೋ ಚಾಲಕರು ಕ್ಯೂ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಬೆಳಗ್ಗೆ ಅಂತೂ ಇನ್ನ ಸಿಕ್ಕಾಪಟ್ಟೆ 3-4 ಕಿಲೋಮೀಟರ್ ಕ್ಯೂ ಇತ್ತು. ಆದ್ರೆ ಈಗ ಸ್ವಲ್ಪ ಪ್ರಮಾಣದಲ್ಲಿ ಕ್ಯೂ ಕಡಿಮೆ ಆಗಿದೆ. ಆದ್ರೆ LPG ಇಲ್ಲದೆ ಚಾಲಕರು ಆಟೋವನ್ನ ತಳ್ಕೊಂಡು ಹೋಗ್ತಾ ಇರುವಂತಹ ಚಿತ್ರಣ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಸೊ LPGಯ ಅಭಾವ ದೊಡ್ಡ ಮಟ್ಟದಲ್ಲಿ ಆಟೋ ಚಾಲಕರಿಗೆ ಸಮಸ್ಯೆ ಆಗಿದೆ. ಸೊ ಇರುವಂತಹ ಚೂರ್ಪಾರ್ LPGಯಲ್ಲಿ ಬಂಕ್ ವರೆಗೂ ಬಂದ್ರು, ಆದ್ರೆ ಬಂಕ್ ಅಲ್ಲಿ ಕ್ಯೂ ಇಂದ ಬಂಕ್ ವರೆಗೆ ಹೋಗೋದಕ್ಕೆ LPGಯನ್ನ ಇಲ್ಲದೆ ಇರುವಂತಹ ಕಾರಣ ಆಟೋವನ್ನ ತಳ್ಕೊಂಡು ಹೋಗ್ತಾ ಇದ್ರು. ಕೆಲವರಂತೂ ಆಟೋವನ್ನ ಬಿಟ್ಟೇ ಹೋಗಿರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಆಟೋ LPGಯ ಅಭಾವ ಈಗ ದೊಡ್ಡ ಮಟ್ಟದಲ್ಲಿ ಎದುರಾಗಿರೋದು. ಯಲಹಂಕದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ, ವಿಜಯನಗರ, ವಿದ್ಯಾರಣ್ಯಪುರ, KR-ಪುರ ಎಲ್ಲಾ ಭಾಗದಲ್ಲಿಯೂ ಕೂಡ ಆಟೋ LPGಗೋಸ್ಕರ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಶೈಕ್ಷಣಿಕ ಸಾಲು ಶುರುವಾಗುತ್ತೆ. ಮಕ್ಕಳ ಶಾಲೆ ಫೀಸ್ ಕಟ್ಟಬೇಕು ಅಂದ್ರೆ ಇನ್ನೊಂದು 2 ತಿಂಗಳಲ್ಲಿ ಶಾಲೆ ಆರಂಭ ಆಗುತ್ತೆ. ಸೊ ಶಾಲೆ ಫೀಸ್ ಕಟ್ಟಬೇಕು, ದಿನ ನಡೆಸೋದು ಹೇಗೆ, ಮನೆಗೆ ಹೋಗ್ಬೇಕು, ದಿನಸಿ ತಗೊಂಡು ಹೋಗ್ಬೇಕು, ಇದೆಲ್ಲ ನಾವು ಹೇಗೆ ಮಾಡೋದು, ಜೀವನ ನಿರ್ವಹಣೆ ಹೇಗೆ ಅಂತ ಆಕ್ರೋಶವನ್ನ, ಅಸಹಾಯಕತೆಯನ್ನ ಚಾಲಕರು ವ್ಯಕ್ತಪಡಿಸ್ತಾ ಇರುವಂತಹ ಚಿತ್ರಣ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ. ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಸಿಗಲಿ ಅನ್ನೋದೇ ನ್ಯೂಸ್ 18ನ ಆಶಯ ಮತ್ತು ಕಳಕಳಿ ಕೂಡ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಚಿಕ್ಕಬಳ್ಳಾಪುರದಲ್ಲಿ ತರಕಾರಿಗೆ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಮಾರ್ಕೆಟ್ಗೆ ತಂದಂತಹ ತರಕಾರಿಗಳನ್ನ ಕಸದ ರಾಶಿಗೆ ಹಾಕಿ ಸಿಟ್ಟು ಹೊರಹಾಕ್ತಿದ್ದಾರೆ. ಕಸದ ರಾಶಿಗೆ ಮೂಲಂಗಿ, ಬಜ್ಜಿ ಮೆಣಸಿನಕಾಯಿ, ಬದನೆಕಾಯಿ ಇವುಗಳನ್ನು ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಬೆಲೆ ಸಿಗ್ತಾ ಇಲ್ಲ, ಸೂಕ್ತ ಬೆಲೆ ಸಿಗ್ತಾ ಇಲ್ಲ, ಹಾಕಿರುವಂತಹ ಬಂಡವಾಳ ಸಿಗ್ತಾ ಇಲ್ಲ. 1 kg ಮೂಲಂಗಿಗೆ 5 ರೂಪಾಯಿ ಕೊಡ್ತೀನಿ ಅಂತ ಅಂದ್ರೂ ಕೂಡ ತೆಗೆದುಕೊಳ್ತಾ ಇಲ್ಲ. 5 ರೂಪಾಯಿ ತಗೊಂಡೋಗಿ ಅಂತ ಹೇಳಿದ್ರು ತಗೋತಿಲ್ಲ ಅಂತ ಅಂದ್ರೆ ಇನ್ನೇನ್ ಮಾಡೋದಕ್ಕಾಗುತ್ತೆ? ಕಸದ ತೊಟ್ಟಿಗೆ ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವರ್ತಕರು ಬೆಲೆ ಇಲ್ಲದೆ ಕಣ್ಣೀರು ಹಾಕ್ತಿದ್ದಾರೆ. ಅನ್ನದಾತರು ಕಣ್ಣೀರನ್ನು ಹಾಕ್ತಾ ಇರುವಂತದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ದತ್ತಾತ್ರೇಯ ವಾಕ್ಥ್ರೂ ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಭೀತಿ ಹಿನ್ನೆಲೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಸಹ ಆ ಬಿಸಿ ತಟ್ಟಿರುವಂಥದ್ದು. ಸದ್ಯ ನಾವು ಕೆಲವು ದೃಶ್ಯಗಳನ್ನು ನೋಡ್ತಾ ಇದ್ವಿ. ಕಸದಲ್ಲಿ ಮೂಲಂಗಿಯನ್ನು ಹಾಕಿದ್ದಾರೆ ಬೆಳೆದಂತಹ ರೈತರು. ಸಾಮಾನ್ಯವಾಗಿ 40ರಿಂದ 50 ರೂಪಾಯಿ KGಗೆ ಮಾರಾಟವಾಗ್ತಾ ಇದ್ದಂತಹ ಈ ಮೂಲಂಗಿ ಕೇವಲ ಈಗ
ಒಂದು ಮೂಟೆಗೆ 50 ರೂಪಾಯಿಗೆ ಕೊಡ್ತೀನಿ ಅಂದರೂ ಸಹ ಯಾರೂ ಸಹ ತಗೊಳ್ತಾ ಇಲ್ಲ. ಸೊ ಇದರಿಂದ ಇಲ್ಲಿ ಕಸದಲ್ಲಿ ಈ ಮುಲ್ಲಂಗಿಯನ್ನು ಹಾಕಿದ್ದಾರೆ. ಇನ್ನು ಮತ್ತಷ್ಟು ದೃಶ್ಯಗಳನ್ನು ನಾವು ಮಾರುಕಟ್ಟೆಯಲ್ಲಿ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಈಗ ಕೆಲವು ದೃಶ್ಯಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ಮುಲ್ಲಂಗಿ ಯಾವ ರೀತಿ ರೈತರು ಬೆಳೆದಂತಹ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಈ ಮುಲ್ಲಂಗಿ ಯಾರೂ ಸಹ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ 1 kg 4 ರಿಂದ 5 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಕೆಲವು ಈ ದೃಶ್ಯಗಳನ್ನು ನೋಡ್ತಾ ಇರ್ಬೋದು. ಇದು ಕಳೆದ ದಿನ ತಂದಂತಹ ಒಂದು ಮೂಟೆಯ ಪರಿಸ್ಥಿತಿ ಇದುವರೆಗೂ ಸಹ ಮಾರಾಟವಾಗಿಲ್ಲ. ಹೀಗೆ ಸಾಕಷ್ಟು ರೀತಿಯಾದಂತಹ ಮುಲ್ಲಂಗಿ ಮೂಟೆಗಳು ಈಗ ಒಂದು ಕಸದ ರಾಶಿಗೆ ಸೇರಿರುವಂತಹದ್ದು. ಜೊತೆಗೆ ಅದರಂತೆ ಈಗ ನಾವು ಒಂದು ಇಲ್ಲಿ ಕೆಲವೊಂದು ಬದನೆಕಾಯಿ ದೃಶ್ಯಗಳನ್ನು ಕಾಣ್ತಾ ಇದ್ವಿ. ಈ ಬದನೆಕಾಯಿ ಸಹ ಸಾಮಾನ್ಯವಾಗಿ ಒಂದು ಮೂಟೆಗೆ ಒಂದು 600-700 ರೂಪಾಯಿ ಮಾರಾಟ ಆಗ್ತಾ ಇತ್ತು. ಆದರೆ ಈಗ ಒಂದು ಮೂಟೆ ಕೇವಲ ಈಗ 100 ರಿಂದ 150 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಅದು ಸಹ ಯಾರೂ ಸಹ ಕೇಳಿದ್ರೂ ಸಹ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲ. ಜೊತೆಗೆ ಇಲ್ಲಿ ಬಜ್ಜಿ ಮೆಣಸಿನಕಾಯಿ ಏನಿದೆಯೋ ಇದು ಸಾಮಾನ್ಯವಾಗಿ ಒಂದು ಬೇಸಿಗೆ ಹಾಗೂ ಒಂದು ಮಳೆಗಾಲ ಪ್ರಾರಂಭವಾಗ್ತಾ ಇದ್ದಂತೆ ಇದಕ್ಕೆ ಬಹಳಷ್ಟು ರೀತಿಯಾದಂತಹ ಡಿಮ್ಯಾಂಡ್ ಬರುತ್ತೆ. ಆದರೆ ಇದುವರೆಗೂ ಸಹ ಇಲ್ಲಿ ಸೇಲ್ ಆಗ್ತಾ ಇಲ್ಲ. ಇದು ಕೇವಲ ಒಂದು 5 ರಿಂದ 10 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಆದರೂ ಕಡಿಮೆಗೆ ಕೊಡ್ತೀವಿ ಅಂದರೂ ಸಹ ಯಾರು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿಲ್ಲ. ಈಗಿರುವಾಗ ರೈತರು ಏನು ಮಾಡಬೇಕು? ಸೊ ಇದೇ ಹಿನ್ನೆಲೆ ಇಲ್ಲಿ ಮಾರುಕಟ್ಟೆಗೆ ಬಂದ ನಂತರ ಯಾವುದೇ ದಾರಿ ಇಲ್ಲದೆ ಇಲ್ಲಿಯೇ ಒಂದು ಕಸದ ರಾಶಿಗೆ ಈ ಒಂದು ಮೆಣಸಿನಕಾಯಿಯನ್ನು ತುಂಬಿ ಕಣ್ಣೀರಿನಿಂದ ಇಲ್ಲಿಂದ ಹೊರಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದೇ ರೀತಿ ಮುಂದುವರಿದರೆ ರೈತರಿಗೆ ಬಹಳಷ್ಟು ರೀತಿಯಾದಂಥ ಕಷ್ಟ ಆಗುತ್ತೆ. ಒಂದು ಕಡೆ ಟೊಮೆಟೊಗೆ ಬೆಲೆ ಇಲ್ಲ, ಮತ್ತೊಂದು ಕಡೆಗೆ ಪ್ರತಿನಿತ್ಯ ಸೇವಿಸುವಂತಹ ತರಕಾರಿಗೂ ಬೆಲೆ ಇಲ್ಲದೆ ಬಹಳಷ್ಟು ರೀತಿಯಾದಂತಹ ರೈತರು ಕಂಗಾಲಾಗಿರುವಂತಹದ್ದು. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತ ಪರಿಹಾರವನ್ನ ಕೊಟ್ಟರೆ ಮಾತ್ರ ರೈತರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18. ಹುಬ್ಬಳ್ಳಿಯಲ್ಲಿ 2 ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಪ್ರಕರಣಗಳ ಆರೋಪಿಗಳ ಬಂಧನ ಆಗಿದೆ. ಹುಬ್ಬಳ್ಳಿಯ 2 ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳ ಬಂಧನ ಆಗಿದೆ. 2 ಪ್ರಕರಣಗಳ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಒಂದೇ ಜಿಮ್ನಲ್ಲಿ 2 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಯುವತಿಯರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ತನಿಖೆಯನ್ನ ಮಾಡ್ತಿದ್ದೇವೆ. ಒಂದೇ ಜಿಮ್ನಲ್ಲಿ 2 ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಯುವತಿಯರು ದೂರು ಕೊಟ್ಟಿದ್ರು. ಈ ದೂರಿನ ಮೇಲೆಗೆ ತನಿಖೆಯನ್ನ ನಡೆಸಿ ಈಗ 2 ಆರೋಪಿಗಳನ್ನ ಬಂಧಿಸಲಾಗಿದೆ. ಆರೋಪಿ ಸಮೀರ್ ಮತ್ತು ಮುಫೀಸ್ ಅನ್ನ ಬಂಧಿಸಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಲಾಗಿದೆ. ಯುವತಿಯರ ಆರೋಪದ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಜಿಮ್ ಮಾಲೀಕರ ಸಭೆಯನ್ನ ಕರೆದು ಮಾರ್ಗಸೂಚಿಯನ್ನ ಕೊಡ್ತೇವೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಯುವತಿ ದೂರು ಕೊಟ್ಟಿದ್ದಾಳೆ. ನಿನ್ನೆ ರಾತ್ರಿ ಕೇಶವಪುರದಲ್ಲಿ ಯುವತಿ ಒಬ್ರು ಬಂದ್ಬಿಟ್ಟು ಒಬ್ಬ ಹುಡುಗ ಅವನಿಂದ ನಮಗೆ ನಿರಂತರವಾಗಿ ತೊಂದರೆ ಆಗಿದೆ, ಲೈಂಗಿಕ ಕಿರುಕುಳ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟಲ್ಲಿ ನಾವು FIR ಆದಮೇಲೆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೇವೆ. ಏನು ಜಿಮ್ ಏನಿದೆ ಈ ರೀತಿಯ ಒಂದು ಕೃತ್ಯಗಳಿಗೆ ಅಡ್ಡ ಆಗ್ತಾ ಇದೆ ಹೇಗಂತ? ಈಗ ಜಿಮ್ ಎಲ್ಲ ಠಾಣೆಗಳಲ್ಲಿ ನಾವು ಜಿಮ್ ಟ್ರೈನರ್ಸು ಮತ್ತು ಜಿಮ್ ಓನರ್ಸ್ದು ಸುರಕ್ಷತೆ ಕುರಿತಾಗಿರ್ಬೋದು ಅಥವಾ ಒಂದು ಯಾವ ರೀತಿ ನಡ್ಕೋಬೇಕಾಗತ್ತೆ ಅಲ್ಲ ಅನ್ನುವಂಥದ್ದು ಒಂದು ಮಾರ್ಗಸೂಚಿಗಳನ್ನು ಹೇಳೋದಕ್ಕೆ ಅಂತ ಸಭೆ ಕರೆದಿದ್ವಿ. ನಾಳೆ ಕೂಡ ಒಂದು ಹುಬ್ಬಳ್ಳಿ ಧಾರವಾಡ ನಗರ ಅವಳಿ ನಗರ ಏನಿದೆ ಎಲ್ಲ ಜಿಮ್ ಓನರ್ಸ್ದು ಒಂದು ಸಭೆ ಕರೆದಿದ್ದೀವಿ. ಯಾವುದೇ ಈ ರೀತಿ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ಅವರುಗಳು ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾರೆ ಅನ್ನೋದ್ರ ಕುರಿತಾಗಿ ಚರ್ಚೆ ಮಾಡ್ತೀವಿ. ಮುಖ್ಯವಾಗಿ ನಮ್ಮ ಉದ್ದೇಶ ಯುವತಿಯರಿರ್ಬೋದು, ಮಹಿಳೆಯರಿರ್ಬೋದು, ಜಿಮ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸೇಫ್ಟಿ ಅವ್ರದ್ದು ಎನ್ಶೋರ್ ಆಗಬೇಕು. ಭಾಳಷ್ಟು ಜಿಮ್ಗಳಲ್ಲಿ CCTV ಇಲ್ಲ, ಭಾಳಷ್ಟು ಜಿಮ್ಗಳಲ್ಲಿ ಪ್ರಾಪರ್ ಸೂಪರ್ವಿಷನ್ ಇಲ್ಲ. ಕೆಲವು ಓನರ್ಗಳು ಜಿಮ್ ಓಪನ್ ಮಾಡಿಬಿಟ್ಟು ಯಾರಿಗಾದರೂ ನಡೆಸ್ಲಿಕ್ಕೆ ಕೊಟ್ಬಿಟ್ಟು ಅವರಲ್ಲಿ ಸಮಾಧಾನ ಇಲ್ಲ ಅನ್ನೋ ರೀತಿಯಲ್ಲಿ ಇರೋವಂಥದ್ದು ಇದೆಲ್ಲ ನಮಗೆ ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ನಾಳೆ ಒಂದು ಸಭೆಯನ್ನು ಶೆಡ್ಯೂಲ್ ಮಾಡ್ತಾ ಇದ್ದೀವಿ. ಈಗ ಸಮೀರ್ನ ಏನಾದರೂ ಬಂಧಿಸಿದ್ದಾರಾ ಅಥವಾ ಮುಂದೆ ಏನು ಕ್ರಮ? ಅಲ್ಲ, ಈಗ ಮೊನ್ನೆ ಪ್ರಕರಣ ಏನಿತ್ತು ಅದರಲ್ಲಿ ಸಮೀರ್ ಮುಲ್ಲಾ ಏನಿದ್ದ ಒಂದು ಅರೆಸ್ಟ್ ಆಗಿ ಅವನಿಗೆ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ವಿ. JC ಕೂಡ ಆಗಿದೆ. ನಿನ್ನೆ ಪ್ರಕರಣದಲ್ಲೂ ಕೂಡ ಆರೋಪಿಯನ್ನು ಅರೆಸ್ಟ್ ಮಾಡಿದ್ವಿ. ಅವರೇ ನಮಗೆ ರಿಕ್ವೆಸ್ಟ್ ಮಾಡಿದ್ದು ಒಂದು ಸಭೆ ಮಾಡಿಬಿಟ್ಟು ಏನು ಈ ಥರ ಗೊಂದಲ ಇದೆ ನಿವಾರಣೆ ಆಗಬೇಕು. ಯಾಕಂದರೆ ಭಾಳಷ್ಟು ಜನ ಇದನ್ನೇ ವೃತ್ತಿ ಮಾಡಿಕೊಂಡು ಇದನ್ನೇ ಜೀವನಾಧಾರ ಮಾಡಿಕೊಂಡು ನಮ್ಮ ಹೆಂಡತಿ ಮಕ್ಕಳಿಗೆ ಸಾಕೊಂಡು ನಾವು ಭಾಳ ಗೌರವದಿಂದ ಬಾಳ್ತಾ ಇದ್ದೀವಿ. ಕೆಲವರು ಬೆರಳೆಣಿಕೆ ಒಬ್ಬರಿಬ್ಬರು ಮಾಡೋದಕ್ಕೆ ಇಡೀ ಜಿಮ್ ಓನರ್ಸ್ಗೆ ಟ್ರೈನರ್ಸ್ಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನಮಗೆ ರೆಪ್ರೆಸೆಂಟ್ ಕೂಡ ನೆನ್ನೆ ಮಾಡಿದ್ದಾರೆ. ಅದ್ರ ಹಿನ್ನೆಲೆಯಲ್ಲಿ ಒಂದು ಸಭೆ ಕರೆದು ಕೂಲಂಕುಷವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಮಹಿಳೆಯರು ಮತ್ತು ಯುವತಿಯರ ಸುರಕ್ಷತೆ ಕುರಿತಾಗಿ ಒಂದು ಸಭೆಯನ್ನು ನಾಳೆ ಮಾಡಲಾಗಿದೆ. ಮೀಟಿಂಗ್ ಸಹ ಮಾಡಿ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ಶಶಿಕುಮಾರ್ ಹೇಳಿದ್ದಾರೆ. ಶಿವರಾಮಸ್ವಾಮಿ, ನ್ಯೂಸ್ 18 ಹುಬ್ಬಳ್ಳಿ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.